ಈ ಮದ್ವೆನ ಇಷ್ಟು ಜನರ ಮುಂದೆ ಅದ್ಧೂರಿಯಾಗಿ ಮಾಡೋದಕ್ಕೆ ಆಧಾರ ಯಾರು ಅಂತ ಗೊತ್ತಾ? ನನ್ನ ಅಳಿಯಂದ್ರು. ನಮ್ಮ ಸಪ್ತಮಿ ತಾಯಿ ಗೌರಿ ಆಸೆ ಪಟ್ಟ ಹಾಗೆ ಇಷ್ಟು ಅದ್ಧೂರಿಯಾಗಿ ಮದ್ವೆ ಮಾಡ್ತಾ ಇರೋದು ನಾನು ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಆದ್ರೆ ಅದಕ್ಕೆ ಕಾರಣ ಯಾರು ಗೊತ್ತಾ? ನನ್ನ ಅಳಿಯಂದ್ರು. ನನ್ನ ಅಳಿಯಂದ್ರು ಬರೀ ಬಂಗಾರ ಅಲ್ಲ, ವಜ್ರ ವೈಡೂರಿಗಿಂತ ಹೆಚ್ಚು ಅವರು. ಎಲ್ರಿಗೂ ಈಗಾಗಲೇ ನಿರೂಪಿಸೂ ಆಗಿದೆ. ನೀವ್ಯಾರು ಅವ್ರನ್ನ ನಂಬದೇ ಇದ್ರೂ ಪರವಾಗಿಲ್ಲ, ನಾನು ನನ್ನ ಅಳಿಯಂದ್ರನ್ನ ನಂಬ್ತೀನಿ. ನಮ್ಮ ಅಳಿಯಂದ್ರು ನಮ್ ಮಕ್ಕಳಿಗಿಂತ ಹೆಚ್ಚು. ಜಿಪಣ ಅಂತೇನಾದ್ರೂ ಅಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏ ಭಾಮಾ, ಇದೆಲ್ಲ ನಿಂದೆನ ಕಿತಾಪತಿ? ಅದೆಲ್ಲ ಇರ್ಲಿ, ಮೊದ್ಲು ಅಳಿಯಂದ್ರೆ ಎಲ್ಲಿ ಅಂತ ಹೇಳಿ. ಅವರು 10 ಲಕ್ಷ ಹಣ ಕೊಡ್ಬೇಕಾಗುತ್ತೆ ಅಂತ ಎದುರುಕೊಂಡಿಲ್ಲ ಅಂದ್ಮೇಲೆ ಮಂಟಪದಲ್ಲಿ ಯಾಕೆ ಕಾಣಿಸ್ತಿಲ್ಲ? ನಿಮಗ್ ಗೊತ್ತಿಲ್ಲ ಸರಿ, ಒಪ್ಕೋತೀನಿ. ಕಡೆ ಪಕ್ಷ ಹುಡುಗನ್ ಮನೆಯವ್ರಿಗಾದ್ರೂ ಗೊತ್ತಿರ್ಬೇಕಲ್ವಾ? ಅಣ್ಣ, ನಿಮ್ ಮಗ ಎಲ್ಲಿ? ದೊಡ್ಡಪ್ಪ, ಇವಾಗ್ಲಾದ್ರೂ ನಿಜ ಹೇಳಿ. ಶ್ರೀಮಂತಣ್ಣನ ಒರಿಜಿನಲ್ ಕ್ಯಾರೆಕ್ಟರ್ ಏನಂತ ಇವಾಗ್ಲಾದ್ರೂ ಸಪ್ತಮಿಗ್ ತಿಳಿಸಿ. ಇದು ಒಂದ್ ರೀತಿ ಜೀವನದ ಪ್ರಶ್ನೆ. ಶ್ರೀಮಂತಣ್ಣ 10 ಲಕ್ಷ ಹಣ ಕೊಡ್ಬೇಕು ಅಂತ ಹೆದರ್ಕೊಂಡು ಹೊರಡೋದ್ನ ಹೇಗೆ? ನಿಜ ಹೇಳಿ. ನಿಜ ಹೇಳೋದಕ್ಕೆ ಯಾಕೆ ಇಷ್ಟೊಂದು ಓದಾಡ್ತಾ ಇದೀಯಾ? ಸತ್ಯನ ಎಲ್ರ ಮುಂದೆ ಹೇಳ್ಬಿಡು. ವೆಂಕಟಪ್ಪ ನಿನ್ನ ಬಾಲ್ಯ ಸ್ನೇಹಿತ. ಅವರು ನಿನ್ನ ಮೇಲೆ ನಂಬಿಕೆ ಇಟ್ಟು ಹೆಣ್ಣು ಮಗಳನ್ನ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಅವ್ರಿಗಾದ್ರೂ ನೀನು ನಿಜ ಹೇಳ್ಬೇಕಲ್ವಾ? ನಿಜ ಹೇಳ. 10 ಲಕ್ಷ ಕೊಡಬೇಕಾಗತ್ತೆ ಅಂತ ಶ್ರೀಮಂತು ಮಂಟಪ ಬಿಟ್ಟು ಹೋಗಿರೋ ವಿಚಾರ ವೆಂಕಟ ಗೊತ್ತಾಗ್ಲೇಬೇಕು. ಹೌದು, ಗೊತ್ತಾಗ್ಲೇಬೇಕು. ಸಪ್ತಮಿ, ವೆಂಕಟು ನನ್ನ ಮಗ ಶ್ರೀಮಂತು ಮಂಟಪ ಬಿಟ್ಟು ಯಾಕೆ ಹೋಗಿದ್ದಾನಂತ ಗೊತ್ತಾ? ಅಪ್ಪ, ಒಂಚೂರು ಜರುಗ್ತೀರಾ? ಥ್ಯಾಂಕ್ ಯು. ಅರೆ, ಏನೆಲ್ಲರೂ ಹಾಗೆ ನೋಡ್ತಿದ್ದೀರಾ? ಕರೆಕ್ಟ್ ಟೈಮಿಗೆ ಬಂದಿದ್ದೀನಲ್ವಾ? ಎಲ್ಲರೂ ನನ್ನೇ ಹುಡುಕ್ತೀರಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಬಂದಾಯ್ತು. ಸಪ್ತಮಿಯವರೇ, ತಾಳಿ ಕಟ್ಸ್ಕೊಳ್ಳೋದಿಕ್ಕೆ ನೀವು ರೆಡಿನಾ? ಕಳ್ಳಿ ಲೋ ಮದುವೆ ಗಂಡು, ತಾಳಿ ಆಮೇಲೆ ಕಟ್ಟುವಂತೆ. ಏನು ಫುಲ್ ಜೋಶಲ್ಲಿ ಇದೆಯಲ್ಲ. ಈ ಮದುವೆ ಆಗೋದಕ್ಕೆ ನಾವು ಅಷ್ಟು ಸುಲಭವಾಗಿ ಬಿಡೋದಿಲ್ಲ.
ಅರ್ಥ ಆಯ್ತಾ?